ಬೆಂಗಳೂರಿನ ಹದಿಹರಿಯದ ಹುಡುಗ ಹುಡುಗಿಯರಿಗೆ ಏನಾಗಿದೆ? ಅರರೆ ಅದ್ಯಾಕೆ ಹೀಗೆ ಕೇಳ್ತಿದ್ದೀರಾ ಅಂತೀರಾ? ಏನಿಲ್ಲ, ಎಲ್ಲದಕ್ಕೂ ಆತ್ಮಹತ್ಯೆ ಪರಿಹಾರನ? ಮೊನ್ನೆ ಯಾರೋ ಲವರ್ ಕೈ ಕೊಟ್ಲು ಅಂತ ಮಾಡಿಯಿಂದ ಜಿಗದ. ಇತ್ತೀಚೆಗೆ ಸ್ಕೂಲಲ್ಲಿ ಬೈದ್ರು ಅಂತ ಹುಡುಗಿ ಪ್ರಾಣ ಬಿಟ್ಲು. ನಿನ್ನೆ ಕಡಿಮೆ ಮಾರ್ಕ್ಸ್ ಬಂತು ಅಂತ ಕಾಲೇಜ್ ಹುಡುಗ ನೇಣಿಗೆ ಶರಣಾದ. ಇವತ್ತು ಮತ್ತೊಂದು ಅಂತಹದ್ದೇ ಕೇಸ್. ಕಾರಣನೂ ಅಷ್ಟೇ ಸಿಲಿ. ಈ ಫೋಟೋದಲ್ಲಿರೋ ಹುಡುಗಿಯನ್ನೊಮ್ಮೆ ನೋಡಿ. ಹೆಸರು ಸುಮಯ್ಯ, ವಯಸ್ಸು ಇನ್ನೂ 15. ಅಪ್ಪ ಅಮ್ಮನ ಮುದ್ದಿನ ಮಗಳು. ಚಾಮರಾಜಪೇಟೆಯ ವಾಲ್ಮೀಕಿ ನಗರದ ಲಾಲ್ಬಾಗ್ ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿ ವಿದ್ಯಾರ್ಥಿನಿ. ಇಷ್ಟಕ್ಕೂ ಇವಳ ಬಗ್ಗೆ ಯಾಕೆ ಹೇಳ್ತಿದ್ದೀರಾ ಅಂತೀರಾ? ಈಕೆ ಮಾಡಿರೋ ಒಂದು ದುಡುಕಿನ ಕೆಲಸಕ್ಕೆ. ಹೌದು, ನಿನ್ನೆ ರಾತ್ರಿ ಸುಮಯ್ಯ ಯಾರೊಂದಿಗೋ ಮೊಬೈಲ್ನಲ್ಲಿ ಒಂದೇ ಸಮನೆ ಮಾತಾಡ್ತಿದ್ಲಂತೆ. ಇದಕ್ಕೆ ತಾಯಿ ಬೈದ್ರಂತೆ. ಇಷ್ಟಕ್ಕೆ ಮನನೊಂದ ಸುಮಯ್ಯ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣಿಗೆ ಕರಳೊಡ್ಡಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಸಿಮ್ ತಗೊಂಬಂದಿದ್ಲು ನೆನ್ನೆ 6 ಗಂಟೆಗೆ ತಗೊಂಬಂದ್ಬಿಟ್ಟು ಬಾತ್ರೂಮಲ್ಲಿ ಮಾತಾಡ್ತಾ ಇದ್ಲು. ನಾನು ಸುಮಯ್ಯ ಅಂದೆ. ಅವಳು ಬಾತ್ರೂಮ್ನೂ ಹೋಗಿಲ್ಲ, ಕೈನೂ ತೇವೆ ಆಗಿಲ್ಲ, ಕಾಲನೂ ತೇವೆ ಆಗಿಲ್ಲ. ಏನು ಮಾಡ್ಬಿಟ್ಲು, ಸಿಮ್ ಎತ್ತಿ ಸೊಂಟಕ್ಕೆ ಸಿಕ್ಸೋಗ್ಬಿಟ್ಲು. ಏನಮ್ಮ ಅಂತ ಕೇವಲ ಬೈದಿದ್ದಕ್ಕೆ ತಮ್ಮ ಮಗಳು ಇಂಥ ಅಚಾತುರ್ಯ ಮಾಡಿಕೊಡ್ತಾಳೆ ಅಂತ ಸುಮಯ್ಯ ಮನೆಯವರು ಕನಸು ಮನಸ್ಸಿನಲ್ಲೂ ಎಣಿಸಿರ್ಲಿಲ್ಲ. ಮಗಳಿಗೆ ಬುದ್ಧಿ ಮಾತು ಹೇಳಿ ತಂದೆ ತಾಯಿ ಮಾರ್ಕೆಟ್ಗೆ ಹೋಗಿದ್ದಾರೆ. ಅದನ್ನೇ ಮನಸ್ಸಿಗೆ ಹಚ್ಕೊಂಡ ಈ ಹುಡುಗಿ ಹೆತ್ತವರು ವಾಪಸ್ ಬರುವಷ್ಟರಲ್ಲಿ ನೇಣು ಬಿಗಿದುಕೊಂಡು ಇಹಲೋಕವನ್ನೇ ತ್ಯಜಿಸಿದ್ದಾಳೆ. ಇದೀಗ ಸುಮಯ್ಯ ಪೋಷಕರು ದುಃಖದ ಮಡುವಿನಲ್ಲಿ ಮುಳುಗಿದ್ದಾರೆ. ಬಾತ್ರೂಮಿಂದ ಬರುವಾಗ ಒಂದ್ಸತಿ ಕಣ್ಣಲ್ಲಿ ನೀರು ಬಟ್ಕೊಂಡು ಬಂದ್ಲು. ಫೋನ್ ಮಾಡ್ಬಿಟ್ಟು, ಯಾಕಮ್ಮ ಅಂದ್ರೆ ಏನಿಲ್ಲಮ್ಮ ಕಣ್ಣಲ್ಲಿ ದುಡ್ಡು ಬಿದ್ಬಿಟ್ಟು ಏನು ತಪ್ಪೇನಿಲ್ಲ. ತಾಯಿ ಮಗಳಿಗೆ ಹೇಳೋದು ಒಂದು ಬುದ್ಧಿಯಿಂದ. ನೀನು ಕೆಟ್ಟೋಗು ಅಂತ ಯಾರು ಹೇಳಲ್ಲ. ಒಂದು ಸ್ವಲ್ಪ ಬುದ್ಧಿ ಹೇಳೋದು ಒಂದೇ ಏಟ್ಬಾರ್ದು ಅಷ್ಟೇ, ಇನ್ನೇನಿಲ್ಲ. ಅಷ್ಟಿಗೆ ಇನ್ನೇನಿಲ್ಲ. ಅಂದ ಹಾಗೆ ಸುಮಯ್ಯ ಹುಡುಗನೊಬ್ಬನ ಜೊತೆ ಒಡನಾಟ ಹೊಂದಿದ್ಲಂತೆ. ಅದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲ ಬಾರಿ ಮನೆಯಲ್ಲಿ ಗಲಾಟೆ ಕೂಡ ನಡೆದಿದೆ. ಆದರೆ ರಾತ್ರಿ ಹೊತ್ತು ಹೆಚ್ಚು ಮೊಬೈಲ್ನಲ್ಲಿ ಮಾತಾಡಬೇಡ ಅಂದಿದ್ದನ್ನೇ ನೆಪವಾಗಿಟ್ಟುಕೊಂಡು ಇಂತಹ ಕೆಲಸ ಮಾಡಿಕೊಂಡಿದ್ದಾಳೆ. ಮಕ್ಕಳ ಈ ಮನಸ್ಥಿತಿಗೆ ಅದೇನ್ ಹೇಳ್ಬೇಕೋ ಏನೋ. ಒಟ್ನಲ್ಲಿ ಸಣ್ಣ ಮಾತಿಗೆ ಬೇಸತ್ತ ಸುಮಯ್ಯ ಈಗ ಬಾರದ ಲೋಕಕ್ಕೆ ಹೋಗಿದ್ದಾಳೆ. ಹೆತ್ತ ತಪ್ಪಿಗೆ ಪೋಷಕರನ್ನ ದುಃಖದ ಮಡುವಿನಲ್ಲಿ ಮುಳುಗಿಸಿದ್ದಾಳೆ. ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಶವವನ್ನ ಪೋಷಕರಿಗೆ ಹಸ್ತಾಂತರಿಸಲಾಗಿದೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇಂದು ನಗರದ ವಿವಿಧೆಡೆ ದರೋಡೆ ಕಳ್ಳತನದಲ್ಲಿ ನಿರತರಾಗಿದ್ದ ಖದೀಮರನ್ನ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸರು ಬಂಧಿಸಿದ್ದಾರೆ. ರಸ್ತೆಯಲ್ಲಿ ಒಂಟಿ ಹೆಂಗಸರನ್ನೇ ಟಾರ್ಗೆಟ್ ಮಾಡ್ತಿದ್ದ ಖದೀಮ ಅಜ್ಮತ್ ಉಲ್ಲಾ, ಇರ್ಫಾನ್ ಮತ್ತು ಮೊಹಮ್ಮದ್ ಚಾನ್ ಎಂಬ ಖದೀಮರು ಸರಗಳನ್ನ ಎಗರಿಸ್ತಾ ಇದ್ರು. ಇವರಿಂದ ಸುಮಾರು 4 ಲಕ್ಷ ರೂಪಾಯಿ ಮೌಲ್ಯದ 120 ಗ್ರಾಂ ಚಿನ್ನ, ಅರ್ಧ ಕೆಜಿ ಬೆಳ್ಳಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಾಗೆಯೇ ಮನೆಯಲ್ಲಿ ಅಳವಡಿಸಿದಂತಹ ಎಲೆಕ್ಟ್ರಿಕ್ ಮೋಟಾರ್ಗಳನ್ನು ಕಳ್ಳತನ ಮಾಡುತ್ತಿದ್ದ ಫಸೀವುಲ್ಲಾ ಖಾನ್, ಇರ್ಫಾನ್ ಅಹಮದ್ ಮತ್ತು ಸೈಯದ್ ಇರ್ಫಾನ್ನನ್ನ ಬಂಧಿಸಿದ್ದಾರೆ. ಇವರಿಂದ ವಶಪಡಿಸಿಕೊಂಡಿದ್ದ ಮೌಲ್ಯದ ಮೊತ್ತ 2.5 ಲಕ್ಷ ರೂಪಾಯಿ. ಸಂಜೆ ವೇಳೆಯಲ್ಲಿ ಒಂಟಿ ಮಹಿಳೆಯರು ಹೋಗ್ತಾ ಇದ್ದದನ್ನು ಗುರುತು ಮಾಡಿಕೊಂಡು ಹಿಂದುಗಡೆ ಮೋಟರ್ ಬೈಕಲ್ಲಿ ಹೋಗಿ ಚೈನನ್ನು ಕಿತ್ಕೊಂಡು ಪರಾರಿ ಆಗ್ತಾಯಿದ್ರು. ಈಗ ಇವ್ರ ಕಡೆಯಿಂದ ಅಜ್ಮತುಲ್ಲಾ ಖಾನು, ಇರ್ಫಾನು ಮತ್ತು ಚಾನ್ ಇವ್ರ ಕಡೆಯಿಂದ 3 ಚೈನ್ಗಳು. ಹಾಗೆಯೇ ಇವರು ಜ್ಞಾನಭಾರತಿ ಲಿಮಿಟ್ಸ್ನಲ್ಲಿ ಒಂದು ಮನೆಯಲ್ಲಿ ಹಗಲು ಹೊತ್ತು ಹೋಗಿ ಯಾರು ಇಲ್ಲದ ಮೇಲೆ ನೋಡಿ ಬೀಗ ಮುರಿದು ಕಳ್ತನ ಮಾಡಿದ್ರು. ಅವರಿಂದ ಮತ್ತೆ ಅರ್ಧ ಕೆಜಿ ಬೆಳ್ಳಿ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಾರ್ ಕೆಲಸಗಾರ ಅಭಿಷೇಕ್ ಕೊಲೆ ಪ್ರಕರಣವನ್ನ ಭೇದಿಸಿರುವ ಉಪ್ಪಾರಪೇಟೆ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಂಡ್ಯ ಮೂಲದ ಸುನಿಲ್ ಕುಮಾರ್ ಹಾಗೂ ಶಶಿಕುಮಾರ್ ಬಂಧಿತರು. ಕಳೆದ 15 ದಿನಗಳ ಹಿಂದೆ ಮೆಜೆಸ್ಟಿಕ್ ಬಳಿ ಇರುವ ಸೂಪರ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಅಭಿಷೇಕ್ ಎಂಬುವನನ್ನ ಅದೇ ಬಾರ್ನಲ್ಲಿ ಕೆಲಸ ಮಾಡುತ್ತಿದ್ದ ಅಭಿಷೇಕ್ನನ್ನ ಕೊಲೆ ಮಾಡಿದ್ರು. ಮೊಬೈಲ್ ಕಳವು ವಿಷಯಕ್ಕೆ ನಡೆದ ಜಗಳದ ವೇಳೆ ಮರದ ರೀಪೀಸ್ಗಳಿಂದ ಹಲ್ಲೆ ನಡೆಸಿದ್ದಲ್ಲದೆ ಒಡೆದ ಬಾಟಲ್ನಿಂದ ಕಾಲಿಗೆ ಚುಚ್ಚಿ ಅಭಿಷೇಕ್ನನ್ನ ಕೊಲೆ ಮಾಡಲಾಗಿತ್ತು. ಬೆಂಗಳೂರಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಿಕೊಳ್ಳೋರನ್ನ ನೋಡಿದ್ವಿ. ಕೆರೆ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟೋರನ್ನು ನೋಡಿದ್ದೇವೆ. ಆದರೆ ಇಲ್ಲೊಂದು ಕಡೆ ರಸ್ತೆ ಮಧ್ಯದಲ್ಲೇ ಮನೆ ಕಟ್ಟಿರೋ ಕಥೆ ಇದೆ. ಇದರ ಪೂರ್ತಿ ಮಾಹಿತಿ ಇಲ್ಲಿದೆ.
ಇಲ್ಲಿ ಕಾಣ್ತಿರೋ ಮನೆ ಇರೋದು ದಾಸರಹಳ್ಳಿಯ ಮಹೇಶ್ವರಿ ನಗರದಲ್ಲಿ. ಈ ಮನೆಯಿಂದ ಇಲ್ಲಿನ ಸ್ಥಳೀಯರಿಗೆ ಆಗ್ತಿರೋ ಸಮಸ್ಯೆ ಒಂದೆರಡಲ್ಲ. ಇದಕ್ಕೆ ಕಾರಣ ಈ ಮನೆಯನ್ನು ಅನಧಿಕೃತವಾಗಿ ರಸ್ತೆ ಮಧ್ಯದಲ್ಲಿ ಕಟ್ಟಿರೋದು. ಪರಿಣಾಮವಾಗಿ ಇಲ್ಲಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ರಸ್ತೆನೇ ಇಲ್ಲದ ಪರಿಸ್ಥಿತಿ ಉಂಟಾಗಿದೆ. ಲೇಔಟ್ ಫಾರ್ಮೇಷನ್ ಮಾಡಿದ್ದ ಕೋಆಪರೇಟಿವ್ ಮಲ್ಲೇಶ್ವರಂ ಕೋಆಪರೇಟಿವ್ ಸೊಸೈಟಿ ಅವರು ಇದನ್ನು ರಸ್ತೆಗೆ ಅಂತ ಬಿಟ್ಟಿದ್ದಾರೆ. ಇದನ್ನು ಸರ್ವೆನಲ್ಲಿ ಕೂಡ ಇದನ್ನು ತೋರಿಸಿದ್ದಾರೆ ರಸ್ತೆ ಅಂತ ಹೇಳಿ. ಈ ಮನೆ ಒಡೆಯ ಅಂದರೆ ಮಾರುತಿ ಎಂಬಾತ ಕಾಂಗ್ರೆಸ್ ಪಕ್ಷದ ಬೆಂಗಳೂರು ನಗರದ ಉಪ ಜಿಲ್ಲಾಧ್ಯಕ್ಷನಂತೆ. ಅದಕ್ಕಾಗಿ ಈ ಮನೆಯನ್ನ ಕೆಡವೋದಕ್ಕೆ ಬಿಬಿಎಂಪಿ ಇಷ್ಟು ಹಿಂದೇಟು ಹಾಕ್ತಿದೆ ಅಂತಾರೆ ಸ್ಥಳೀಯರು. ಪಾಳ್ಯಗಾರರು ನಾವು ಊರಿನವರು ಅನ್ನೋ ಒಂದು ಇದರಿಂದ ಎಲ್ಲರಿಗೂ ಹಿಂಸೆ ಕೊಡ್ತಾರೆ. ಇವರೆಲ್ಲ ಅರ್ಜಿ ಕೊಟ್ಟರು, ಕಂಪ್ಲೇಂಟ್ ಕೊಟ್ಟರು ಏನೂ ಇವ್ರ ಗಮನಕ್ಕೆ ತಗೊಳ್ದಂಗೆ ಕೋರ್ಟ್ ಆರ್ಡ್ರ್ ಇದ್ದರೂ ಕೂಡ ಅವ್ರನ್ನ ರಕ್ಷಣೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಸ್ಥಳೀಯರು ಈ ಬಗ್ಗೆ ಅದೆಷ್ಟೋ ಬಾರಿ ದೂರು ನೀಡಿದ್ದಾರೆ, ಆದರೆ ಪ್ರಯೋಜನ ಆಗಿಲ್ಲ. ಅಷ್ಟೇ ಅಲ್ಲ, ಈ ಮನೆ ಇರೋ ಜಾಗ ರಸ್ತೆಗೆ ಸೇರಿದ್ದು ಅಂತ ನ್ಯಾಯಾಲಯ ಕೂಡ ಆದೇಶ ನೀಡಿದೆ. ಆದರೆ ಏನ್ ಪ್ರಯೋಜನ? ಇಲ್ಲಿನ ಸ್ಥಳೀಯ ಮುಖಂಡರು ಕೋರ್ಟ್ ಆದೇಶಕ್ಕೆ ಕಿಮ್ಮತ್ತು ಕೊಡ್ತಿಲ್ಲ. ಈಗಲಾದರೂ ಬಿಬಿಎಂಪಿ ಎಚ್ಚೆತ್ತು ಈ ಮನೆ ತೆರವುಗೊಳಿಸಲಿ ಅನ್ನೋದು ಜನರ ಆಗ್ರಹ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.